ವಾಲ್ಮೀಕಿ ನಿಗಮದಲ್ಲಾದಂಥ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನಿನ್ನೆ ಸಂಜೆ ಕೊಟ್ಟಂತ ಉತ್ತರ ಏನಿದೆ ಅದು ಸಮರ್ಪಕವಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿನ್ನೆಯಿಂದಲೂ ಕೂಡ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಮತ್ತು ಮೂಡಾ ಹಗರಣವನ್ನು ಪ್ರಸ್ತಾಪಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಾದಂಥ 21 ಹಗರಣಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಬಿಜೆಪಿಯ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿಸ್ತೀವಿ ಅಂತ ಸದನಕ್ಕೆ ಲಿಖಿತ ಉತ್ತರ ಸಿಎಂ ಕೊಟ್ಟಿರೋದು. ಗುರು ರಾಘವೇಂದ್ರ ಬ್ಯಾಂಕ್ ಹಗರಣದ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದ್ದಾರೆ. SITU ಸತ್ಯನಾರಾಯಣ ವರ್ಮ ಲ್ಯಾಂಬೋರ್ಗಿನಿ ನಾವು ಯಾವ ಕಾರ್ಗಳು ಗೊತ್ತಿಲ್ಲ ನಮಗೆ. ಲ್ಯಾಂಬೋರ್ಗಿನಿ ಎಂಬ ಕಾರನ್ನು ದುಬೈ ಸ್ಪೈಸ್ ಲಿಮಿಟೆಡ್ ಖರೀದಿ ಮಾಡಿದ್ದ. ಈಗ ಆ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಸಂತೆ ಭಾಷಣ ಬೇಡ ವಾಪಸ್ ಪಡೆದು 3,31,19,166 ಕೋಟಿ ರುವನ್ನು ಸರ್ಕಾರಕ್ಕೆ ಮರಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಆಮೇಲೆ ಇದೇ ಸತ್ಯನಾರಾಯಣ ವರ್ಮ 1,21,00,000 ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ. ಈ ಕಾರನ್ನು SITU ತನ್ನ ವಶಕ್ಕೆ ಪಡೆದಿರುತ್ತದೆ. ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ದಿನಾಂಕ 23/5/2024 ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ST ನಿಗಮದ ಖಾತೆಗೆ 5 ಕೋಟಿ ಮರಳಿಸಿರುತ್ತಾರೆ. ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ 46 ಕೋಟಿಗೂ ಹೆಚ್ಚು ಹಣ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ. ಈ ಹಣವನ್ನು ನಮ್ಮ SIT ತಂಡವು ಫ್ರೀಜ್ ಮಾಡಿರುತ್ತದೆ. ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ. ಒಟ್ಟು 85,25,07,698 ಕೋಟಿಗಳು ಕೆಲವು ನಗದು ಬಂದಿದೆ, ಕೆಲವು ಫ್ರೀಜ್ ಆಗಿದೆ, ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ. ಒಟ್ಟು SIT ಇದನ್ನೆಲ್ಲ ಮಾಡಿದೆ. ಮೊನ್ನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತದ. ರಾಜ್ಯದ 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ, 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ. ಅದಕ್ಕೋಸ್ಕರ ಇವರು ಈಗ ಎಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನೀವು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು, ಲೂಟಿಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದಲ್ಲಿ. 125 ಜನ ಇದ್ದವರು 64 ಜನಕ್ಕೆ ತಾಕತ್ತಿದೆಯಾ ಅಂತ ಏನಾಯ್ತಪ್ಪ ನಿಮ್ಗೆ? ನಿಮ್ ತಾಕತ್ತೆಲ್ಲ ಎಲ್ಲೋಯ್ತು? ಬಿಜೆಪಿ ಸೋಲ್ತು, ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 136 ಜನ ಗೆದ್ದಿದ್ದೀವಿ ನಾವು. ನಂಬರ್ 136, 64. ನಿಮ್ಮ ವಯಸ್ಸು ಎಷ್ಟೇ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ನಾವು ಬಗ್ಗಲ್ಲ, ಎದುರಲ್ಲ, ಜಗ್ಗಲ್ಲ. ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವ್ರನ್ನ ತಪ್ಪು ಮಾಡಿದವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಇವ್ರ. ಆಮೇಲೆ ಏನು ದಲಿತರು, ಪರಿಶಿಷ್ಟ ಜಾತಿಯವರ ಹಣ, ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ. 187 ಕೋಟಿ 33 ಲಕ್ಷ ಅಲ್ಲ, ಅಷ್ಟು ಬ್ಯಾಂಕ್ ಬಂದಿರೋದು. ನ್ಯಾಷನಲ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು. ಅದರಲ್ಲಿ 89 ಕೋಟಿ 63 ಲಕ್ಷ 89 ಕೋಟಿ 63 ಲಕ್ಷ ಮಾತ್ರ ಆಂಧ್ರಕ್ಕೆ, ತೆಲಂಗಾಣಕ್ಕೆ ಹೋಗಿರೋದು. ಅದನ್ನು ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು. ಈಗ ಹೇಳ್ತೀನಿ ನಾನು, ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಳ್ಳರುಗಳಿದ್ರು ಕೂಡ, ಯಾರೇ ಲೂಟಿಕೋರಿದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸ, ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ.
ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಶಾಮೀಲಾಗಲ್ಲ, ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಕರಪ್ಷನ್ ವಿರುದ್ಧ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವರ ಕಾಲದಲ್ಲಾದಂತ ಕಳ್ತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತೂ ಕೂಡ ಈಗ ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ಮಿನಿಸ್ಟರ್ಗಳು ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿಯ ಮಾಡಲಿ. ವಿ ಆರ್ ನಾಟ್ ಅಫ್ರೇಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ನಾನು ಲಿಖಿತವಾಗಿ ಹೇಳಿದ್ದೀನಿ, ಅವೆಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ. ಈಗ ಆಯ್ತು, ಏನ್ ಮಾಡೋದು ಹೇಳ್ಬಿಡ್ಲ. ಈಗ ನಾವು ಈಗ ಬಹುಶಃ ಎಲ್ಲರದೊಂದು ಮನವಿ, ಮಳೆ ಬಹಳ ಜೋರಿದೆ ಊರಲ್ಲಿ, ಹಾಗಾಗಿ ಅಧ್ಯಕ್ಷರೇ ವರ್ತನೆಯಿಂದ ಅಸೆಂಬ್ಲಿ ಗೌರವ ಇದೆಯಲ್ಲ, ಗೌರವ ಹಾಳಾಗಿದೆ, ಸಂಪ್ರದಾಯ ಇದೆಯಲ್ಲ ಹಾಳಾಗಿದೆ. ಇವರು ವರ್ತನೆ, ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಸಂವಿಧಾನಕ್ಕೆ ಮಾರಕ. ಈಗ ಒಂದು ವಿಶೇಷವಾದ ಮನವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು ಇವತ್ತು ಮಳೆ ನಡೀತಾ ಇದೆ. ಆದ ಕಾರಣ ಕೆಲವು ರಸ್ತೆಗಳು ಕೂಡ ಬಂದ್ ಆಗುವಂಥ ಪರಿಸ್ಥಿತಿ, ಫ್ಲೈಟು ಕೂಡ ಕೆಲವು ಲ್ಯಾಂಡ್ ಆಗೋದಿಲ್ಲ. ಎಲ್ಲೂ ಕೂಡ ಆದಿತ್ಯವಾರ ರಾತ್ರಿ ಬೆಂಗಳೂರು ಬಂದು ಮುಟ್ಟಬೇಕು. ಮತ್ತು ದೊಡ್ಡ ವಿಷಯ ಸುದ್ದಿ ಅಂತ ಹೇಳಿದರೆ, ಈ ಸಭೆಯನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಈ ಥರ ಸಭೆ ನಡೆಸಿದ್ರೆ ನಾವು ಗಮನಿಸಿದ್ರಿ, ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಿಎಂ ಕೊಟ್ಟಿರುವಂಥ ಉತ್ತರದ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದರು. ಸಿಎಂ ಅನ್ನು ಕೆರಳಿಸ್ತದು ಮತ್ತವರು ಅದಕ್ಕೆ ನಿಮ್ಮ ಅವಧಿಯ ಹಗರಣಗಳನ್ನು ಕೂಡ ತನಿಖೆ ಮಾಡಿಸಲಾಗತ್ತೆ ಅಂತ ಒಂದು 21 ಹಗರಣಗಳನ್ನು ಪ್ರಸ್ತಾಪ ಮಾಡಿದರು. ಆ ನಂತರ ಸ್ಪೀಕರ್ ಸೋಮವಾರಕ್ಕೆ ಅಧಿವೇಶನವನ್ನು ಮುಂದೂಡಿದ್ದಾರೆ. ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ವಾಲ್ಮೀಕಿ ಹಗರಣದಲ್ಲಿ ಯಾವ ವಿಚಾರ ಚರ್ಚೆ ಆಗಬೇಕಿತ್ತೋ, ತನಿಖೆ ಆಗಬೇಕಿತ್ತೋ, ಯಾವ ರೀತಿಯ ಉತ್ತರ ಬರಬೇಕಿತ್ತೋ ಅದು ಬಂದಿಲ್ಲ. ಕಾರಣ ಸಿದ್ದರಾಮಯ್ಯ ಸೇರಿ ಅವರ ಸರ್ಕಾರದ ವಿರುದ್ಧ ಆರೋಪ ಕೇಳಿ ಬಂದಿರೋದು. ಅದಕ್ಕೆ ಅವರು ಉತ್ತರ ಕೊಡೋದು ಬಿಟ್ಟು ಬಿಜೆಪಿ ಸರ್ಕಾರದ ಅವಧಿಯಲ್ಲಾದಂಥ ಹಗರಣಗಳನ್ನು ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಷ್ಟು ದಿನ 1 ವರ್ಷ ಏನು ಕಡಲೆಕಾಯಿ ತಿಂತಾ ಇದ್ರಾ? ಮಾಡಿಸ್ಬೇಕಿತ್ತು ತಾನೇ. ಅವರ ಅವಧಿಯಲ್ಲಿ 21 ಹಗರಣಗಳಾಗಿತ್ತು ಅಂತಂದರೆ ತನಿಖೆ ಮಾಡಿಸಿ ಜೈಲಿಗೆ ಹಾಕಬೇಕಿತ್ತು. ಯಾರು ತಡೆದಿದ್ದು? ಅಂದರೆ ಇವರ ವಿರುದ್ಧ ಆರೋಪ ಕೇಳಿ ಬಂದಾಗ ಅದನ್ನು ಪ್ರಸ್ತಾಪ ಮಾಡೋದು ಅಂದರೆ ಹೆದರಿಸುವಂಥ ಕೆಲಸ, ವಿಪಕ್ಷಗಳನ್ನು ಹೆದರಿಸುವಂಥ ಕೆಲಸವನ್ನು ಆ ಮೂಲಕ ಮಾಡ್ತಾ ಇದ್ದಾರೆ. ನಿಮ್ಮ ಫೈಲನ್ನು ಕೆದಕ್ತೀವಿ ಅಂತ. ಸೊ ಇದು ಡೈವರ್ಟ್ ಮಾಡುವಂಥ ಟ್ಯಾಕ್ಟಿಕ್ಸ್, ಇದನ್ನು ಸರ್ಕಾರ ಮಾಡ್ತಾ ಇದೆ ಇಲ್ಲಿ. ನಾನು ಕೆಲವು ಹಗರಣಗಳನ್ನೆಲ್ಲ ಹೇಳ್ಬಿಡ್ತೀನಿ. ಮಾಡಿದ್ದಾರೆ ಇವರು, ಮಾತಾಡುವಂತ ಅಧಿಕಾರನ ಕಿತ್ಕೊಂಡಿದ್ದಾರೆ ನೋಡಿ, ನಮ್ಮ ಮೈಕ್ಗಳನ್ನ ಆಫ್ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ಈ ತರ ಸದನ ನಡೆಸ್ತರು ಅಂದ್ರೆ? ನಮ್ಮ ಮೈಕೆ ನೋಡಿ, ಎಪಿಎಂಸಿ ನಡೆದಿರ್ತಕ್ಕಂಥ ಹಗರಣ, ಮೈಕೆ ಕಿತ್ತಾಕಿ ಹಗರಣ ನಡೆದಂತ ಅವಧಿ ಈ ತರ 20 ಯಾರಿದ್ರು? ಈ ತರ ಯಾವ ಸ್ಪೀಕರ್ ಮಾಡಿಲ್ಲ. ಸದನ ಹೆಂಗ್ ನಡ್ಸಕತ್ತೀರಿ? ಹಗರಣ ಅವಧಿಯಲ್ಲಿ ಮುಖ್ಯಮಂತ್ರಿ ಯಾರಿದ್ರು? BS ಯಡಿಯೂರಪ್ಪ. ಗೊತ್ತಾಗ್ತಾ ಇದೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದವರು ಯಾರು? ಹಗರಣ ನಡೆದಾಗ ಮಂತ್ರಿ ಆಗಿದ್ದಾರೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ನಡೆದದ್ದು ಎಷ್ಟು ಹಗರಣದ ಮೊತ್ತ? ಹಗರಣದ ಮೊತ್ತ ಎಷ್ಟು ಗೊತ್ತಾ? 47 ಕೋಟಿ 16 ಲಕ್ಷ. 47 ಕೋಟಿ. ಬಸವರಾಜ ಬೊಮ್ಮಾಯಿ ರಾಜೀನಾಮೆ, ಯಡಿಯೂರಪ್ಪ ರಾಜೀನಾಮೆ ಕೊಡಲಿಲ್ಲ. ಇವರು ಮಾರ್ಗಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯ ಪಾಪ ನನ್ನ ಹೆಸರು ಹೇಳಿದ್ರೆ ಇವ್ರಿಗೆ ಊಟನೇ ಜೀರ್ಣ ಆಗಲ್ಲ.
ನನ್ನ ಹೆಸರು ಹೇಳಿ 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 ಇವ್ರಿಗೆ ಪಾಪ ನನ್ನ ಹೆಸರು ಹೇಳಿ ದುಡ್ಡು ಹೊಡ್ಕೊಂಡು ಮಾಡಿ ಹೊರಟೋದ್ರು ಪಠಣೆ ಮಾಡಿ ದಿನಾ ಪಠಣೆ ಮಾಡಿ ಹೊಡ್ಕೊಂಡು ಹೊರಟೋದ್ರು ಈಗ ಅಂತೆ ದುಡ್ಡು ಹೊರಟು ದಿನಾ ಪಠಣೆ ಮಾಡಿ ಸಿದ್ದರಾಮಯ್ಯ 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 ನಿಮ್ಗೆ ಮೋಕ್ಷರಾರು ಸಿಗುತ್ತೆ. ಲೂಟಿ 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 ಬೋಗಿ ಮಾಡ್ಬಿಟ್ಟು ನಿಗಮ ಸಿದ್ದರಾಮಯ್ಯ ಅಂತ. ಮನೆ ಅಧ್ಯಕ್ಷರು 21-22 ನಡೆದಿರ್ತಕ್ಕಂಥ ಹಗರಣ ಇದು. ಇದರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು, ಕೋಟಾ ಶ್ರೀನಿವಾಸ್ ಕನ್ಸರ್ನ್ ಮಿನಿಸ್ಟರ್. ಸೈಟ್ ಬೇಕು, ಸೈಟ್ ಬೇಕು ಅಂದ್ರೆ 87 ಮಾಡಾಗೋಗಿ. ಕೋಟಿ ಹಗರಣ ಆಗಿದೆ. ಗೂಳಿಹಟ್ಟಿ ಶೇಖರ್ ಅವರು 100 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ? ಬಿಜೆಪಿ ಪಾರ್ಟಿ. ಬಿಜೆಪಿ ಪಾರ್ಟಿ. ನಾಚಿಕೆ ಆಗಲ್ಲ ಇವ್ರಿಗೆ, ನಾಚಿಕೆ ಆಗಲ್ಲ. ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? 87 ಕೋಟಿ ಆಯ್ತಾ. ದೇವರಾಜ ಅರಸೋಕ್ ಟರ್ಮಿನಲ್ 22-23ರಲ್ಲಿ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿ. ಕನ್ಸರ್ನ್ ಮಿನಿಸ್ಟರ್ ಯಾರು? ಶ್ರೀರಾಮುಲು. 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ನಿಗಮದ ಮಾಜಿ ಅಧ್ಯಕ್ಷ DS ವೀರಯ್ಯ 2 ಸಾರಿ ಬಿಜೆಪಿ MLC ಆಗಿದ್ದವರು. ಮಿಸ್ಟರ್ ವೀರಯ್ಯ 2 ಸಾರಿ MLC, 12 ವರ್ಷ MLC. ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿನಲ್ಲಿ ಇದ್ದಾರೆ. ಈಗಲೇ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ಇವರಿಗೆ? ಆಮೇಲೆ MD ಶಂಕರಪ್ಪ, MD ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿ ಗಂಗಾ ಕಲ್ಯಾಣ ಯೋಜನೆ, ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮುಂತಾದ ನಿಗಮಗಳು 21-22ರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಪ್ರವಾಸೋದ್ಯಮ ಇಲಾಖೆ 21-22 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟ್ರು, CP ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟ್ರು. 2,47,00,000 ವ್ಯವಹಾರ ಆಗಿದೆ. ಕಿಯೋನಿಕ್ಸ್ ಹಗರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.